ನಮ್ಮನ್ನಿವತ್ತು ಶಾಸ್ತ್ರಿಗಳ ಮನೆಯವರು ಅಂತ ನಮ್ ಬೆನ್ನಂಗ್ ನಿಂತಿದ್ದಾರೆ. ಇದ್ರ ಅರ್ಥ ನಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಒಳ್ಳೆಯವ್ರ ಬೆಂಬಲ ಇದೆ ಅಂತಲ್ವಾ? ಇದೇ ಕಾರಣಕ್ಕೆ ಇವತ್ತು ನೀನು ದಾಮಿನಿ ಅಮ್ಮವ್ರ ಮನೆ ಸೊಸೆ ಆಗ್ತಿರೋದು. ಚಕ್ಲಿ, ಏನ್ ಹೇಳ್ಬೇಕಂತಿದ್ಯಾ ಅದನ್ನ ನೇರವಾಗಿ ಹೇಳು. ಏನ್ ವಿಷಯ? ಭಕ್ತಿ, ದಾಮಿನಿ ಅಮ್ಮವ್ರ ಮನೇಲಿ ನೀನೇನೇ ಮಾತಾಡಿದ್ರು ಅಥವಾ ಅವರೇ ನಿನ್ನ ಹತ್ರ ಏನಾದ್ರೂ ಪ್ರಶ್ನೆ ಮಾಡಿದ್ರು, ಆ ಪ್ರಶ್ನೆ ನಿನಗಲ್ಲ, ನಿನ್ನ ಮೂಲಕ ನಿನ್ ತಂದೆ ತಾಯಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋ. ಆ ಪ್ರಶ್ನೆಗೆ ಉತ್ತರ ಕೊಡೋ ನೀನು ನಿನ್ ತಂದೆ ತಾಯಿ ಜಾಗದಲ್ಲಿ ಇರ್ತೀಯ ಅನ್ನೋದನ್ನ ಮಾತ್ರ ಮರಿಬೇಡ. ನಮ್ ಮನೆ ಮರ್ಯಾದಿನ ಕಾಪಾಡೋ ಜವಾಬ್ದಾರಿ ನಿನ್ ಕೈಯಲ್ಲಿದೆ. ಎಂಥದೇ ಕಷ್ಟ ಬಂದ್ರೂ ದುಡುಕ್ಬೇಡ, ಸಂಯಮದಿಂದ ಇರು. ಮಾತು ಕೊಡು. ದಮ್ಮಿ, ನಿನ್ನ ತಲೆ ಮುಂದೆ ಬೇರೆ ಎಲ್ಲ ದೊಡ್ಡ ಝೀರೋ ಕಣೆ. ಅಲ್ಲ, ನಾನೇನೋ ನೀನವ್ರನ್ನ ಮಾಮೂಲಿಯಾಗಿ ಹೆದರ್ಸಿ ಅವಮಾನ ಮಾಡಿ ಕಳಿಸ್ಬಿಡ್ತೀಯ ಅನ್ಕೊಂಡ್ರೆ, ನೀನ್ ನೋಡಿದ್ರೆ ಢಮೇಳ್ ಅಂತ ಡೈನಮೈಟ್ ಸಿಡಿಸ್ಬಿಟ್ಟಿಯಲ್ಲೇ. ಅಬ್ಬಬ್ಬಬ್ಬಬ್ಬಾ, ಲೇ ದಮ್ಮಿ, ನಿನ್ನ ಪ್ಲಾನ್ ಏನಾದ್ರು ನಂಗೆ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಇನ್ನೂ ಏನೇನೇನೇನೇನೋ ಮಾಡ್ಬಿಡ್ತಿದ್ದೆ. ಕೆಲವೊಂದ್ ಸರ್ತಿ ಹೇಳೋದಕ್ಕಾಗಲ್ಲ, ಮಾಡಿ ತೋರಿಸ್ಬೇಕಾಗತ್ತೆ. ಮಾಡದಮ್ಮಿ, ಮಾಡು, ಏನೇನು ಮಾಡ್ತೀಯೋ ಮಾಡು. ಒಟ್ನಲ್ಲಿ ಆ ಶ್ರೀಕಾಂತನ ಮುಖದಲ್ಲಿ ನಗು ಅನ್ನೋದು ಮಾಯಾ ಜಿಂಕೆ ಆಗ್ಬಿಡ್ಬೇಕು. ನಾನ್ ದುಡ್ಡು ಕೇಳಿದ್ರೆ ಅವ್ರು ತಾವಾಗಿ ಮದ್ವೆಯಿಂದ ಹಿಂದ್ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೂ ಅವ್ರ ಧೈರ್ಯ ಮೆಚ್ಚಬೇಕಾಗಿದ್ದೆ. ಏನ್ ಧೈರ್ಯನೇ ತಮ್ಮಿ, ಶಾರದಮ್ಮನವ್ರು ಇದ್ದಿದ್ದಕ್ಕೆ ಹೋಗ್ಲಿ ಬಿಡದಮ್ಮಿ. ಈಗ ಆ ಚಾಲಕ ಕತ್ರಿ ಮಧ್ಯೆ ಸಿಕ್ಕಾಕೊಂಡು ವಿಲ 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 ಅಂತ ಒದ್ದಾಡ್ತಿರ್ತಾನೆ.